ಪಂಜಾಬ್ನ ಅಮೃತಸರದಲ್ಲಿ ಸ್ಫೋಟ ಸಂಭವಿಸಿದ್ದು ಗೋಲ್ಡನ್ ಟೆಂಪಲ್ ಬಳಿ ಭಾರಿ ಬ್ಲಾಸ್ಟ್ ಉಂಟಾಗಿದೆ. ಒಂದೇ ವಾರದಲ್ಲಿ 3 ಬಾರಿ ಸ್ಫೋಟ ಉಂಟಾಗಿದೆ. ಪಂಜಾಬ್ನ ಅಮೃತಸರದಲ್ಲಿ ಸ್ಫೋಟ ಉಂಟಾಗಿದ್ದು ಗೋಲ್ಡನ್ ಟೆಂಪಲ್ ಬಳಿ ಭಾರಿ ಬ್ಲಾಸ್ಟ್ ನಡೆದಿದೆ. ನಿನ್ನೆ ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ಸ್ಫೋಟದ ಸದ್ದು ಕೇಳಿದ್ದು ಪೊಲೀಸರು ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ. ಪೊಲೀಸರಿಂದ 5 ಶಂಕಿತರನ್ನ ಇಲ್ಲಿವರೆಗೂ ಅರೆಸ್ಟ್ ಮಾಡಲಾಗಿದೆ. ಇದೇ ರೀತಿಯಾಗಿ ಮೇ 6 ಹಾಗೂ ಮೇ 8ರಂದು ಬ್ಲಾಸ್ಟ್ ಆಗಿತ್ತು. ಘಟನೆಯ ಬಗ್ಗೆ ಡಿಜಿ ಟ್ವೀಟ್ ಮಾಡಿದ್ದಾರೆ. ಜನ ಭಯ ಬೀಳ್ಬೇಕಾಗಿಲ್ಲ ಅಂತ ಹೇಳಿದ್ದಾರೆ, ಆರಾಮಾಗಿರಿ ಅಂತ ಹೇಳಿದ್ದಾರೆ. ಸಿಎಂ ಭಗವಾನ್ ಮನ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ಸ್ಫೋಟದ ಸದ್ದು ಕೇಳಿ ಬಂದ ಹಿನ್ನೆಲೆಯಲ್ಲಿ ಆ ಭಾಗದ ಜನ ಆತಂಕಗೊಂಡಿದ್ದಾರೆ. ಆಲ್ರೆಡಿ ಈಗಾಗಲೇ ಈ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ 5ರನ್ನ ಅರೆಸ್ಟ್ ಮಾಡಲಾಗಿದೆ. ಪಂಜಾಬ್ನ ಅಮೃತಸರದಲ್ಲಿ ಈಗ ಮತ್ತೆ ಸ್ಫೋಟ ಸಂಭವಿಸಿದ್ದು 1 ವಾರದಲ್ಲಿ ಇದು 3ನೇ ಸ್ಫೋಟ ಆಗಿದೆ. ಮೊದಲು 6ನೇ ತಾರೀಕು ಸ್ಫೋಟ ಸಂಭವಿಸಿತ್ತು. 2ನೇ ಸ್ಫೋಟ 31 ಗಂಟೆಗಳ ಒಳಗಾಗಿ ಮೇ 6ರಿಂದ ಮೇ 8ರಿಗೆ ನೋಡೋದಾದ್ರೆ ಅಲ್ಲಿ 2ನೇ ಸ್ಫೋಟ ಸಂಭವಿಸುತ್ತೆ 31 ಗಂಟೆಯ ಒಳಗಾಗಿ. ಈಗ ಮತ್ತೆ 10ನೇ ತಾರೀಕು ಸ್ಫೋಟ ಸಂಭವಿಸಿದೆ. ನಿನ್ನೆ ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ಈ ಸ್ಫೋಟ ಸಂಭವಿಸಿದ ಹಿನ್ನೆಲೆಯಲ್ಲಿ ಜನ ಆತಂಕಗೊಂಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಈಗಾಗಲೇ ನಾವು ಗಮನಿಸಿದ್ರೆ 6, 8, 10 ಬ್ಯಾಕ್ ಟು ಬ್ಯಾಕ್ ಸ್ಫೋಟ ಸಂಭವಿಸ್ತಾ ಇದೆ ಗೋಲ್ಡನ್ ಟೆಂಪಲ್ ಬಳಿ. ಈ ಸಂದರ್ಭದಲ್ಲಿ ಈಗ ಆಲ್ರೆಡಿ 5ರ ಅರೆಸ್ಟ್ ಆಗಿರುವ ಹಿನ್ನೆಲೆಯಲ್ಲಿ ಅವರಿಂದ ಏನಾದರೂ ಮಾಹಿತಿಗಳನ್ನು ಕಲೆ ಹಾಕಿದಾರಾ? ನಿನ್ನೆಯ ಸ್ಫೋಟದ ತೀವ್ರತೆ ಯಾವ ರೀತಿ ಆಗಿತ್ತು? ಪ್ರಮುಖವಾಗಿ ಯಾವ್ದಾದ್ರೂ ಸಂಘಟನೆ ಹೊಣೆಯನ್ನ ಹೊತ್ತುಕೊಂಡಿದೆಯಾ? ನಮಿತಾ, ಈ 3 ಪ್ರಕರಣಗಳ ವಿಚಾರಕ್ಕೆ ಬಂದಾಗ 6ನೇ ತಾರೀಕು, 8ನೇ ತಾರೀಕು ಮತ್ತೆ ನಿನ್ನೆ ಮಧ್ಯರಾತ್ರಿಯಲ್ಲಿ ಆಗಿ ಸಂಭವಿಸಿರ್ತಕ್ಕಂಥ ಸ್ಫೋಟಗಳು 3 ಕೂಡ ಒಂದು ಇದರಲ್ಲಿ ಇರ್ತಕ್ಕಂಥ ಕಾಮನ್ ಥಿಂಗ್ ಅಂದ್ರೆ ಲೋ ಇಂಟೆನ್ಸಿಟಿ ಬ್ಲಾಸ್ಟ್ಗಳು. ಅದರ ಶಬ್ದ ಜಾಸ್ತಿ ಇರುತ್ತೆ, ಆದ್ರೆ ಅದರ ಎಫೆಕ್ಟ್ ಏನಿರುತ್ತಲ್ಲ ಅದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇರೋದಿಲ್ಲ. ಹೀಗಾಗಿ ಆಸ್ತಿ ಪಾಸ್ತಿ ಹಾನಿ ಆಗೋದಾಗ್ಲಿ ಅಥವಾ ಸಾವು ನೋವು ಸಂಭವಿಸೋದಾಗ್ಲಿ ಆಗಿಲ್ಲ. ಬದಲಾಗಿ ದೊಡ್ಡ ಮಟ್ಟದಲ್ಲಿ ಶಬ್ದ ಕೇಳಿದೆ, ಒಂದು ಮೆಸೇಜ್ ಪಾಸ್ ಆಗೋ ರೀತಿಯಾಗಿ, ಒಂದು ಮೆಸೇಜಿಂಗ್ ಮಾಡೋ ರೀತಿಯಾಗಿ ಬ್ಲಾಸ್ಟ್ ಗಳು ನಡೆದಿವೆ ಅಂತ ಪ್ರಶ್ನೆಗಳು ಬರ್ತಾ ಇದಾವೆ. ಆದ್ರೆ ಮೊದಲ 2 6ನೇ ತಾರೀಕು ಮತ್ತೆ 8ನೇ ತಾರೀಕು ನಡೆದಂತ ಬ್ಲಾಸ್ಟ್ ಗಳಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ 5ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆ ಹೇಳೋದೇನೆಂದ್ರೆ ಇದು ಕಮರ್ಷಿಯಲ್ ಬ್ಲಾಸ್ಟ್ ಆಗಿರುವಂತ ಸಾಧ್ಯತೆಗಳಿರುತ್ತೆ. ಅಂದ್ರೆ ಕಮರ್ಷಿಯಲ್ ಡಿಸ್ಪ್ಯೂಟ್ ಕಾರಣದಿಂದಾಗಿ ನಡೆದಿರ್ತಕ್ಕಂಥ ಬ್ಲಾಸ್ಟ್ ಇರಬಹುದು ಅನ್ನೋದು ಅವರ ಒಂದು ಹೇಳಿಕೆಗಳಾಗಿದ್ದಾವೆ. ಇನ್ನೊಂದು ನಿನ್ನೆ ಮಧ್ಯರಾತ್ರಿ ನಡೆದಿರ್ತಕ್ಕಂಥ ಬ್ಲಾಸ್ಟ್ ಇದೆಯಲ್ಲ, ಈ ಬ್ಲಾಸ್ಟ್ ಗೆ ಸಂಬಂಧಪಟ್ಟ ಹಾಗೆ 2ರನ್ನ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಬ್ಬ ಪುರುಷ ಮತ್ತು ಒಬ್ಬ ಮಹಿಳೆಯನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಅವರ ಬ್ಯಾಗ್ ಗಳಲ್ಲಿ ಕೆಲವು ಸ್ಫೋಟಕಗಳು ಕೂಡ ದೊರಕಿದಾವೆ ಅಂತ ಪೊಲೀಸ್ ಹೇಳ್ತಾ ಇದ್ದಾರೆ. ಜೊತೆಗೆ ಇಂಜೆಕ್ಷನ್ ಗಳು ದೊರಕಿದಾವೆ ಅಂತ. ಆದ್ರೆ ಇದು ಏನಾದ್ರೂ ಡ್ರಗ್ಸ್ ಮಾಫಿಯಾಗೆ ಸಂಬಂಧಪಟ್ಟಂತ ಬ್ಲಾಸ್ಟ್ ಅಂತ ಕೂಡ ಒಂದು ಪ್ರಶ್ನೆಗಳು ಬರ್ತಾ ಇದಾವೆ. ಆದ್ರೆ ಒಂದು ಕಡೆಯಿಂದ ಇಂಟೆಲಿಜೆನ್ಸ್ ನ ಮಾಹಿತಿ, ಇನ್ನೊಂದು ಕಡೆಯಿಂದ ಪೊಲೀಸ್ ಇಲಾಖೆಯ ಮಾಹಿತಿ ನೋಡೋದಾದ್ರೆ ಸಾಧ್ಯವಾದಷ್ಟು ಇದಕ್ಕೆ ಹೆಚ್ಚಿನ ಪ್ರಮಾಣದ ಒಂದು ಒಂದು ಪ್ರಚಾರವನ್ನ ಕೊಡೋದಕ್ಕಿಂತ ಹೆಚ್ಚಾಗಿ ಇದನ್ನ ಲೋ ಇಂಟೆನ್ಸಿಟಿ ಅಥವಾ ಲೋ ಪ್ರೊಫೈಲ್ ಆಗಿನೇ ಇಟ್ಕೊಳ್ಳುವಂತ ಒಂದು ಯತ್ನಗಳು ಕೂಡ ನಡೆದಿದಾವಂತ ಪ್ರಶ್ನೆಗಳು ಮೂಡ್ತಾ ಇದಾವೆ. ಯಾಕಂದ್ರೆ ಈ ರೀತಿಯಾಗಿ ಬ್ಲಾಸ್ಟ್ ನಡೆದಿರೋ ಅಂತದ್ದು ಅಮೃತ್ಪಾಲ್ ಸಿಂಗ್ ಅರೆಸ್ಟ್ ಆದ ಬಳಿಕ. ಹೀಗಾಗಿ ಇದರಲ್ಲಿ ಖಾಲಿಸ್ತಾನಿ ಎಲಿಮೆಂಟ್ ಗಳಿದಾವ, ಪಾಕಿಸ್ತಾನ ಏನಾದ್ರೂ ಇನ್ವಾಲ್ವ್ಮೆಂಟ್ ಇದೆಯಾ, ISI ಇನ್ವಾಲ್ವ್ಮೆಂಟ್ ಗಳಿದಾವ, ಅಥವಾ ಈ ರೀತಿಯಾಗಿ ಪೊಲೀಸರು ಹೇಳೋ ರೀತಿಯಾಗಿ ಕಮರ್ಷಿಯಲ್ ಬ್ಲಾಸ್ಟ್ ಗಳಾಗ್ತಾ ಇದೆ, ಕಮರ್ಷಿಯಲ್ ಡಿಸ್ಪ್ಯೂಟ್ ಬ್ಲಾಸ್ಟ್ ಗಳಾಗ್ತಾ ಇದಾವೆ ಅನ್ನೋದಾದ್ರೆ ಅಷ್ಟು ಸುಲಭವಾಗಿ ಬಾಂಬ್ಗಳು, ಸ್ಫೋಟಕಗಳು ಹೇಗೆ ದೊರಕ್ತವೆ, ಲಾ ಅಂಡ್ ಆರ್ಡರ್ ಏನಾಗ್ತಾ ಇದೆ? ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ ನಾವಿದೆ ಏನಂದ್ರೆ ಒಂದು ದೀಪಾವಳಿ ಸಂದರ್ಭದಲ್ಲಿ ಮಕ್ಕಳಿಗೆ ಪಟಾಕಿ ಒಂದು ಸಿಡಿಸೋದಕ್ಕೂ ಕೂಡ ಪೊಲೀಸ್ ಇಲಾಖೆ ಅನುಮತಿ ಕೊಡೋದಿಲ್ಲ ಅಂತ ನಿರ್ಧಾರ ಮಾಡಿದಾಗ ಅಥವಾ ಕೋರ್ಟ್ ಹೇಳಿದ್ರೆ ಅಷ್ಟೇ ಕಟ್ಟುನಿಟ್ಟಾದ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಒಂದು ಪಟಾಕಿಯನ್ನು ಸಿಡಿಸಿದ್ರು ಅವ್ರ ಮೇಲೆ ಕ್ರಮಗಳಾಗ್ತವೆ ಅಥವಾ ಪಟಾಕಿಗಳು ಸಿಗೋದಿಲ್ಲ. ಆದ್ರೆ ಹೀಗೆ ಬಾಂಬ್ಗಳು, ಸ್ಫೋಟಕಗಳು ಹೇಗೆ ಸಿಕ್ತಿದಾವೆ ಅಷ್ಟು ಸುಲಭವಾಗಿ? ಅಂದ್ರೆ ಇಡೀ ಲಾ ಅಂಡ್ ಆರ್ಡರ್ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಕೂಡ ಪ್ರಶ್ನೆಗಳು ಬರ್ತಾ ಇದಾವೆ. ಒಟ್ಟಾರೆಯಾಗಿ ಭಗವಂತ ಮಾನ್ ಅಧಿಕಾರಕ್ಕೆ ಬಂದ ಬಳಿಕ ಸಾಕಷ್ಟು ಕ್ರಮಗಳು ಆಗ್ತಾ ಇದಾವೆ. ಜೊತೆಗೆ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ಕೂಡ ನಡೀತಾ ಇರೋದ್ರಿಂದ ಸಹಜವಾಗಿ ಪ್ರಶ್ನಾರ್ಥಕ ಚಿಹ್ನೆ ಇವತ್ತು ಪಂಜಾಬ್ ಪೊಲೀಸ್ ಮತ್ತೆ ಪಂಜಾಬ್ ಸರ್ಕಾರದ ಮೇಲೆ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ.